ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಬೆಳಗ್ಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಟೈಮ್ ಬಂದ್ಬಿಟ್ಟು ಇವಾಗ ಬೆಳಗ್ಗೆ 5 ಗಂಟೆಗೆ 5 ನಿಮಿಷ ಇದೆ ಸ್ನೇಹಿತರೆ. ಇನ್ನೇನು 5 ನಿಮಿಷ ನಾವು ಹೊಡ್ತಾ ಇದೀವಿ. ಯಾಕಂದ್ರೆ ನಿಮ್ಗೆಲ್ಲ ಹೇಳಿದ್ದೆ ಸ್ನೇಹಿತರೆ, ಇವತ್ತು ಬೆಳಗ್ಗೆ ನಮ್ಮ ಟ್ರೈನ್ ಇದೆ ಅಂತ ಬಿಟ್ಟು, ಯಾವ ಟ್ರೈನ್ ಇದೆ ಅಂತ ಬಿಟ್ಟು ರೈಲ್ವೆ ಸ್ಟೇಷನ್ ಹೋಗ್ಕೊಂಡು ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇವಾಗ ಎಲ್ಲ ಬ್ಯಾಗ್ಸ್ ಎಲ್ಲ ಫುಲ್ ಪ್ಯಾಕ್ ಆಗಿದೆ. ಆಲ್ಮೋಸ್ಟ್ ಮುಕ್ಕಾಲ್ವಾಗ ಬ್ಯಾಗ್ ನ ತಗೊಂಡು ಲಗೇಜ್ ಅಲ್ಲಿ ಇಟ್ಬಿಟ್ಟಿದೀವಿ, ಅಂದ್ರೆ ಕಾರಲ್ಲಿ ಇಟ್ಬಿಟ್ಟಿದ್ವಿ ಲಗೇಜ್ ಅನ್ನ. ಇನ್ನೊಂದು ಸ್ವಲ್ಪ ಇದೆ, ಮಕ್ಳಿಗೆ ಒಂದ್ ಸ್ವಲ್ಪ ಊಟ ಪ್ಯಾಕ್ ಮಾಡ್ಕೊಂತ ಇದ್ದೀವಿ. ಯಾಕಂದ್ರೆ ನಾವು ಯಾವ ಟ್ರೈನ್ ಹೋಗ್ತಾ ಇಲ್ಲ ಸ್ನೇಹಿತರೆ, ಆ ಟ್ರೈನ್ ಅಲ್ಲಿ ಊಟ ಸಿಗಲ್ಲ ಅಂತ ನಮ್ಗೆ ಹೇಳಿದ್ದಾರೆ. ಏನು ಸಿಗಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಸಿಗಲ್ಲ ಅಂತ ಅಂದ್ಬಿಟ್ಟು. ಎಲ್ಲ ಪ್ಯಾಕ್ ನಮಗೆ ಎಲ್ಲ ಪ್ಯಾಕ್. ಅಷ್ಟು ಮಕ್ಳಿಗೆಲ್ಲ ಊಟ ತಗೊಂಡ್ರ, ನಮ್ಗಂತೂ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬೆಳಗ್ಗೆ ಸ್ನಾನ ಮಾಡ್ಬಿಟ್ರೆ ಅಷ್ಟು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಮಕ್ಕಳು ಎಲ್ಲ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಗಿಂದ ರೆಡಿ, ಖುಷಿ ರೆಡಿ. ಬೆಳಗ್ಗೆ ಪಾಪ ಅವರು ಎದ್ದು ರೆಡಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ನಾವು ವಾಪಸ್ ಮನೆ ಹೋಗ್ತಾ ಇದ್ದಾನೆ, ಎಕ್ಸೈಟ್ಮೆಂಟ್ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಎದ್ದು ರೆಡಿ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಚಿಕ್ಕ ಪಾಪ ಕೂಡ ರೆಡಿ ಆಗಿದೆ. ನಿಧಿ ರೆಡಿನಾ? ನೀನು ರೆಡಿ? ಲೆಟ್ಸ್ ಗೋ ನಿಧಿ, ಲೆಟ್ಸ್ ಗೋ. ಇನ್ನೇನು ಸ್ನೇಹಿತರೆ, 5 ನಿಮಿಷ ಹೊರಡ್ತೀವಿ. ಹೊರಗಡೆ ನಮ್ಮ ಕಾರ್ನು ಕೂಡ ಬಂದಿದೆ. ಸೊ ಇನ್ನು ಡೈರೆಕ್ಟ್ ಆಗಿ ನಾನು ನಿಮಗೆ ರೈಲ್ವೆ ಸ್ಟೇಷನ್ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ಇಲ್ಲ ಮುಗೀತು ಬ್ಯಾಗ್ಸ್ ಇಷ್ಟ. Thank you, uncle. Thank you. ಸೊ ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಹೊರಟ್ವಿ ನಾವು. ನಮ್ದು ಮಂಗಳೂರಿಗೆ ಬಂದಿದ್ದು ಟ್ರಿಪ್, ಬಂದಿದ್ದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಹೋಗಂತ ಮನ್ಸಿಲ್ಲ, ಎಲ್ಲ ಟ್ರಿಪ್ ಎಂಡ್ ಆಗ್ಬೇಕಾದ್ರೆ ಈ ಕೆಲಸ ಆಗದೆ ಯಾವಾಗ್ಲೂ. ಆ ಮನೆ ಎಷ್ಟು ಚೆನ್ನಾಗಿತ್ತು, ಏನ್ ಇಲ್ಲ ಅಲ್ವಾ? ಮನೆ ಹೆಂಗಿರ್ಬೇಕು ಹಂಗೆ ಇದೆ ನೋಡಿ. ಎಕ್ಸಾಕ್ಟ್ ಆಗಿ ಅದೇ ತರ ಇದೆ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಟಿದ್ದೀವಿ ನೋಡಿ ಸ್ನೇಹಿತರೆ. ಇವಾಗ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ. ಎಷ್ಟೊತ್ತಾಗುತ್ತೆ ಟ್ರೈನ್ ನಮ್ಗೆ ರೀಚ್ ಆಗ? 20 ಮಿನಿಟ್ಸ್. ಒಂದು 20 ನಿಮಿಷ ರೀಚ್ ಆಗ್ಬಿಡ್ತೀವಿ ಅಂತ ರೈಲ್ವೆ ಸ್ಟೇಷನ್ಗೆ. ಆಮೇಲೆ ಇನ್ನೊಂದು ನೋಡಿ ಸ್ನೇಹಿತರೆ, ನಾವು ಮಂಗಳೂರಲ್ಲಿ ಇರೋ ತನಕ ನಮ್ಮ ಸ್ಟೇಗೆ ನಾವು ಯಾವಾಗ ವೆಹಿಕಲ್ ಯೂಸ್ ಮಾಡಿದೀವಲ್ಲ, ಅದನ್ನ ಅರೇಂಜ್ ಮಾಡೋದು ಇವರೇನೆ, ಪ್ರವೀಣ್ ಅಂತ ಅಂದ್ಬಿಟ್ಟು. ಇವ್ರದೊಂದು ಟ್ರಾವೆಲ್ಸ್ ಇದೆ, ಇವ್ರದೇ ಒಂದು. ನೀವು ಯಾವ್ದು ನಿಮ್ ಟ್ರಾವೆಲ್ಸ್? ರಿಚ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ರಿಚ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಇದೆಯಂತೆ. ಸೊ ನೀವು ಮಂಗಳೂರಿಗೆ ಬಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಟ್ರಾವೆಲ್ ಅರೇಂಜ್ ಮಾಡ್ತಾರೆ. ನಮ್ಗೆ ಆಕ್ಚುಲಿ ಇನ್ನೊಂದು ಸೂಪರ್ ಆಗಿರೋ ವೆಹಿಕಲ್ ಅರೇಂಜ್ ಮಾಡಿದ್ರೆ ಆಕ್ಚುಲಿ ನಾವೇ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಅದು ಯಾವ್ದಿತ್ತು ಅದು ಗಾಡಿ? ನಮ್ದು ಅರ್ಬೇನಿಯಾ ಅಂತ ಒಂದು ಗಾಡಿ ಇತ್ತು ಸ್ನೇಹಿತರೆ. ಅದು ಫುಲ್ಲಿ ಕಂಪ್ಲೀಟ್ಲಿ ಓಪನ್ ಗಾಡಿ ತರ, ಎಲ್ಲಾ ಕಡೆ ಗ್ಲಾಸ್ ಇರುತ್ತೆ. ಅದು ನೋಡೋಕೆಲ್ಲ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಆ ಗಾಡಿಯಲ್ಲಿ. ಅದನ್ನ ಅರೇಂಜ್ ಮಾಡಿದ್ರು, ಬಟ್ ನಾವು ಲಾಸ್ಟ್ ಮೊಮೆಂಟಿಗೆ ಓಡಾಡೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ನೀವೊಂದ್ಸಲ ಹೇಳ್ಬಿಡಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಏನಂತ. 9019392601. ನೋಡಿ, ಈ ಮೇಲ್ಗಡೆ ಕೂಡ ಡಿಸ್ಪ್ಲೇ ಮಾಡಿದೀನಿ ಸ್ನೇಹಿತರೆ ಅವ್ರ ಕಾಂಟ್ಯಾಕ್ಟ್ ನಂಬರ್. ನೀವು ನೋಡ್ಕೊಬಹುದು. ಎನಿ ಟೈಮ್ ನೀವು ಮ್ಯಾಂಗ್ಳೂರ್ ಸಿಟಿಗೆ ಬಂದ್ರೆ ಅಥವಾ ಸರೌಂಡಿಂಗ್ಸ್ ಅಲ್ಲಿ ಬಂದ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವರು ಎಲ್ಲಾ ತರ ವೆಹಿಕಲ್ ಅನ್ನ ಅರೇಂಜ್ ಮಾಡ್ಕೊಡ್ತಾರೆ ನಿಮಗೆ. ಅದು ಎಲ್ಲಕ್ಕಿಂತ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು, ಯಾಕಂದ್ರೆ ನಮಗೆ ಸಕ್ಕದಾಗಿರೋ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ನಿಮ್ಮ ಭೇಟಿ ಡೈರೆಕ್ಟ್ ಅಲ್ಲಿ ರೈಲ್ವೆ ಸ್ಟೇಷನ್ ಹೋದ್ಮೇಲೆ. ನೋಡಿ ಸ್ನೇಹಿತರೆ, ನಮ್ಮ ಅಕ್ಕ ಟ್ರೈನರ್ ಬಂದು ನಿಂತ್ಕೊಂಡ್ಬಿಟ್ಟು ಮೇಕಪ್ ಮಾಡ್ಕೊತಾರೆ ನೋಡಿ ಸ್ನೇಹಿತರೆ. ಅವನು ನನಗೆ ಒಂಚೂರು ಟೈಮ್ ಕೊಟ್ಟಿಲ್ಲ. ಒಳ್ಳೆ ಮಲ್ಕೊಂಡಿದ್ದು ಹಂಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಟ್ರೈನ್ ಎಷ್ಟು ನೀಟ್ ಇದೆ ಅಂತ ಅಂದ್ಬಿಟ್ಟು. ಯಾಕೆ ನಮ್ಮ ಟ್ರೈನ್ ಎಷ್ಟು ನೀಟ್ ಇದೆ ಗೊತ್ತಾ ಸ್ನೇಹಿತರೆ ನಿಮ್ಗೆ? ಯಾಕೆಂದ್ರೆ ಸ್ನೇಹಿತರೆ, ನಾನು ನಿಮ್ಗೆಲ್ಲ ಮುಂಚೆನೆ ಹೇಳಿದ್ದೆ, ನಾವು ಇವತ್ತು ಒಂದಿನ ಸ್ಪೆಷಲ್ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು. ಒಳಗಡೆ ಅಂತ ಆಲ್ರೆಡಿ ನೋಡಿದ್ರು ಎಷ್ಟು ಕ್ಲೀನ್ ಆಗಿತ್ತು ಅಂತ ಅಂದ್ಬಿಟ್ಟು. ಈ ಟ್ರೈನ್ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಹಿಂದ್ಗಡೆ ಕಾಣ್ತಾ ಇದೆ. ಈ ಟ್ರೈನ್ ವಿಸ್ಟಾ ಡೋಮ್ ಅಂತ ಸ್ನೇಹಿತರೆ. ಇದು ಮಂಗಳೂರಿಂದ ಯಶವಂತಪುರವರೆಗೂ ಇದೆ ಟ್ರೈನ್. ಸೊ ಈ ಟ್ರೈನಿಗೆ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಈ ಟ್ರೈನ್ ಹೇಗಿದೆ ಅಂತಂದ್ರೆ, ಕಂಪ್ಲೀಟ್ ಆಗಿ ಗ್ಲಾಸ್ ಇದೆ ನೋಡಿ, ಹಿಂದ್ಗಡೆ ಎಲ್ಲ ಕಾಣ್ತಾ ಇದೆ ನಿಮಗೆ. ಫುಲ್ ಒಂಥರ ನಮ್ಗೆ ದಾರಿ ಹೋಗ್ಬೇಕಾದ್ರೆ ಫುಲ್ ವ್ಯೂ ಅದೆಲ್ಲ ಕಾಣುತ್ತೆ. ಈ ಟ್ರೈನು ಸೈಡಿಗೂ ಕೂಡ ಗ್ಲಾಸ್ ಇದೆ, ಆಮೇಲೆ ಮೇಲ್ಗಡೆನೂ ಕೂಡ ಗ್ಲಾಸ್ ಇದೆ. ಒಳಗಡೆಯಿಂದ ನೋಡಿದ್ರೆ ಅದು ನಿಮ್ಗೆ ಒಳಗಡೆ ಹೋಗ್ಮೇಲೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಸಲುವಾಗಿ ಒಂದು ಸ್ಪೆಷಲ್ ಇರಲಿ ಈ ಟ್ರೈನ್ ಅಂತ ಅನ್ಕೊಂಡ್ಬಿಟ್ಟು ಈ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀವಿ, ಈ ಟ್ರೈನಲ್ಲಿ ಹೋಗೋದು ಹೇಗೆ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು. ನಮ್ಮ ಅಕ್ಕಂಗಂತೂ ದೊಡ್ಡ ವಿಂಡೋ ಇದ್ರೆ ಆ ಥರ ಟ್ರೈನ್ಗಳು ಇದ್ರೆ ಬಹಳ ಇಷ್ಟ ಅವಳಿಗೆ ಓಕೆ ಮಾಡೋಕ್ಕೆಲ್ಲ. ಎಲ್ಲ ಗಾಡಿಗಳು ಹಿಂಗೆ ಬೇಕು, ಎಲ್ಲ ಗಾಡಿಗಳು ಹಿಂಗೆ ಇರ್ಬೇಕು ನಿನಗೆ. ಬಟ್ ಆಗ್ಲೇ ಹೇಳ್ದಂಗೆ ಮೇಲ್ಗಡೆ ಫುಲ್ ಸ್ಕೈ ಓಪನ್ ಇದೆ. ಆಮೇಲೆ ದಾರಿಯಲ್ಲಿ ಒಳ್ಳೊಳ್ಳೆ ಸೀನರೀಸ್ ಬರ್ತಾವಂತೆ. ಅದು ಇರಕ್ಕೆ ಅಂತ ಅಂದ್ಬಿಟ್ಟೇನೆ ಈ ಟ್ರೈನ್ ಮಾಡಿದಾರೆ ಸ್ನೇಹಿತರೆ. ಆಮೇಲೆ ಎಷ್ಟೊಂದು ಟನಲ್ಗಳೆಲ್ಲ ಇದೆ, ಅದನ್ನು ಕೂಡ ಎಲ್ಲ ನಿಮಗೆ ತೋರಿಸ್ತೀರಂತೆ. ಒಂದೇನಂದ್ರೆ ಈ ಟ್ರೈನಲ್ಲಿ ಊಟ ಸಿಗಲ್ಲ ಅಂತ ಹೇಳ್ತಾ ಇದಾರೆ ನಮಗೆ. ಅದನ್ನು ಕೂಡ ನಿಮಗೆ ನಾನು ಮುಂಚೆನೆ ಹೇಳಿದ್ದೆ. ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಈ ಬ್ಲಾಗ್ ಫುಲ್ ಒಂದು ಜರ್ನಿ ಇರುತ್ತೆ ಸ್ನೇಹಿತರೆ. ನಾವು ಬೆಂಗಳೂರಿಗೆ ಹೋಗಿ ಮುಟ್ಟೋ ತನಕ ನಾನು ಬ್ಲಾಗ್ ಮಾಡ್ತೀನಂತೆ. ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ತೀನಿ. ನಮ್ಮ ಟ್ರೈನ್ ಪ್ರೈಸ್ ಎಷ್ಟಾಯ್ತು, ಕಾಸ್ಟ್ ಎಷ್ಟಾಯ್ತು, ಆಮೇಲೆ ನಾವು ಹೇಗೆ ಬುಕ್ ಮಾಡ್ಕೊಂಡ್ವಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ, ಒಂದು ದೊಡ್ಡ ಕಥೆ ಇದೆ ನಮ್ದು ಕನ್ಫರ್ಮ್ ಆಗಿರ್ಲಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ ಮೇನ್ ಇನ್ಫಾರ್ಮೇಶನ್ ಏನ್ ಕೊಡ್ಬೇಕು ಅಂದ್ರೆ, ಫುಡ್ ಹೇಗೆ ನಾವು ತಗೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಏನೇನು ಅವೈಲೇಬಲ್ ಇದೆ ಅದನ್ನ ಇನ್ಫಾರ್ಮೇಶನ್ ಕೊಡ್ಬೇಕು. ಅದನ್ನ ಹೋಗ್ತಾ ಕೊಡೋಣ. ಯಾಕೆ ನಮಗೂ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಇದೆ ಟ್ರೈನ್ ಇಂದು. ನಿಮ್ಗೆ ನಾನು ತಿಳಿಸ್ತೀನಂತೆ. ಒಳಗಡೆ ಕುತ್ಕೊಂಡ ಮೇಲೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಏನ್ ಮಾಡಿರೋದು? ಆಕ್ಚುಲಿ ಏನಾಯ್ತು ಅಂತಂದ್ರೆ, ನಮ್ದು ಯಾರು ಟಿಕೆಟ್ ಅದು ಗಡಬಡ್ ನಾನ್ ಮಾಡಿಲ್ಲ. ಅದು ಯಾಕೆ ಅಂತ ಒಳಗಡೆ ಹೋದ್ಮೇಲೆ ಹೇಳ್ತೀನಿ ಸ್ನೇಹಿತರೆ ನಿಮಗೆ. ಒಳಗಡೆ ಹೋದ್ರೆ ಗೊತ್ತಾಗುತ್ತೆ.
ಸ್ನೇಹಿತರೆ ಈ ಟ್ರೈನಲ್ಲಿ ತಿಂಡಿ ಊಟ ಎಲ್ಲ ಏನು ಸಿಗಲ್ಲ ಅಂತ ಸುಮಾರು ಜನ ಟ್ರಾವೆಲ್ ಮಾಡ್ತಾರಲ್ಲ ನಮ್ಗೆ ಹೇಳ್ತಾ ಇದ್ರು. ಬಟ್ ಇವಾಗ ಇಲ್ಲಿ ನೋಡಿ IRCTC ಬಂದಿದ್ದಾರೆ ಒಳಗಡೆ. ನಾವು ಇವ್ರಿಗೆ ಕೇಳಿದ್ವಿ, ಇವರು ಎಲ್ಲ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದಾರೆ. ಯಾರ್ಯಾರು ಹೇಳ್ತಾ ಇದ್ರಲ್ಲ ಇಲ್ಲಿ ತಿಂಡಿ ಊಟ ಎಲ್ಲ ಏನು ಸಿಗಲ್ಲ ಅಂತ, ಅದೆಲ್ಲ ಸುಳ್ಳು ಹೇಳ್ತಾ ಇದಾರೆ. ಸುಳ್ಳಲ್ಲ, ಮೋಸ್ಟ್ಲಿ ಅವ್ರಿಗೆ ಸಿಕ್ಕಿಲ್ಲ ಕಣ, ಆ ಟೈಮಲ್ಲಿ ಇರಲಿಲ್ಲ ಕಾಣುತ್ತೆ. ಇವಾಗ ಸಿಗ್ತಾ ಇದೆ. ಸೊ ಏನೇನು ಸಿಗುತ್ತೆ ಅಂತ ಬಿಟ್ಟು ಕೇಳೋಣ ಬನ್ನಿ ಅವರಿಗೆ. ब्रेकफास्ट मिलेगा यहाँ पे? ब्रेकफास्ट और खाने में भी मिलेगा, लंच भी मिलेगा? तो बहुत सारे लोग जो ट्रैवल करते हैं बोलते हैं कि यहाँ पे लंच नहीं मिलता है, खाने को नहीं मिलता नहीं है। सब कुछ मिलता है उधर, पेंट्री बिस्किट चिप्स। अच्छा वो भी मिलता है बच्चों के लिए, और सब मिलता है बिस्किट पेंट्री। आप ऑर्डर लेके जाते हो और यहाँ पे आके डिलीवर करते हो? पहले नहीं मिलता था? 2 साल से ನೋಡಿ ಸ್ನೇಹಿತರೆ 2 ವರ್ಷದಿಂದ ಸಿಗ್ತಾ ಇದೆ ಅಂತ. ಅವ್ರಿಗೆ IRCTC ತರಿಸ್ತಾ ಇದೆಯಾ? IRCTC ಕಡೆಯಿಂದನೇ ನೋಡಿ ಇದು ಸ್ನೇಹಿತರೆ. ಇದು ಬನ್ನಿ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಕೋಣ. ನಾವು ನಮ್ಮ ತಿಂಡಿನೂ ಕೂಡ ಆರ್ಡರ್ ಮಾಡಾಯ್ತು. ಇಡ್ಲಿ ವಡ ಹೇಳಿದ್ವಿ, ಇವಾಗ 2 ಪ್ಲೇಟ್ ಹೇಳಿದ್ವಿ. ಯಾಕಂದ್ರೆ ನಮ್ಮ ಅಮ್ಮ ನಮ್ಮ ಅಕ್ಕ ಏನು ಸಿಗಲ್ಲ ಅಂದ್ಬಿಟ್ಟು ನಾವು ಬ್ರೆಡ್ ಆಮ್ಲೆಟ್ ಮತ್ತೆ ಏನಾರ ತಿಂಡಿ ತಿನ್ನಕ್ಕೆ ಅದಿದು ತಗೊಂಡ್ಬಿಟ್ವಿ. ಇವಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನ ಇವ್ರು ತಿಂತಾ ಇದಾರೆ. ನನಗೆ ಅದು ತಿನ್ನೋದಿಲ್ಲ ಬೆಳಗ್ಗೆ ಅನ್ಕೊಂಡ್ಬಿಟ್ಟು ನಾನು ಇಡ್ಲಿ ವಡ ಆರ್ಡರ್ ಮಾಡಿದ್ದೀನಿ. ಯಾಕಂದ್ರೆ ನೋಡೋಣ ಮಂಗಳೂರು ಇದ್ದಿದ್ದ ದಿವಸ ಸರಿಯಾಗಿ ನಾನು ತಿಂದು ಸಾಕಾಗ್ಬಿಟ್ಟಿದೆ. ಹೆಂಗಿರುತ್ತೆ IRCTC ಇಲ್ಲಿ ವಿಸ್ಟಾಡೋಮಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಅಂತಾನು ಒಂದು ನಿಮ್ಗೆಲ್ಲ ತೋರ್ಸೋಣ ಅಂತ ಬಿಟ್ಟು ತರ್ಸಿದೀನಿ ಒಂದು 2 ಪ್ಲೇಟ್. ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ವಿಂಡೋಸ್ ಹೇಗಿದೆ ಅಂತ, ದೊಡ್ಡ ವಿಂಡೋಸ್ ಅದ ಹೊರಗಡೆ. ನೋಡಿ ಸ್ನೇಹಿತರೆ ಇವ್ರಿಗೆ ಫುಲ್ ಫಾಗ್ ನೋಡಿ ಎಷ್ಟಿದೆ ಅಂತ ಹೇಳಿ ಹೊರಗಡೆ ಹಾಕಿಸ್ಬಿಟ್ಟು ಬಹಳ ಚೆನ್ನಾಗಿದೆ ಅಲ್ವಾ. ಜಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತಂದ್ರೆ ಓಡಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ. ವೆರಿ ನೈಸ್. ನಿನಗಂತ ಒಳಗೆ ಈ ತರ ಕಾರ್ ಇರ್ಬೇಕು. ನಾನು ಯಾವಾಗಲೂ ಹೇಳ್ತಿದ್ದೆ ಸ್ನೇಹಿತರೊಳಗೆ, ನಿನ್ ಸಲ ಒಂದು ಟ್ರಕ್ ತರಬೇಕು ಅಂತ ಹೇಳ್ತಿದ್ದೆ. ಇವಾಗ ಟ್ರೈನ್ ಅಂತ ಸಿಕ್ಬಿಡೈತೆ ನೋಡ್ರಿ. ಇವಾಗ ಅದು ಲೈಕಿನ ಟ್ರೈನ್ ಚೆನ್ನಾಗಿದೆ ಅಲ್ವಾ. ಅವಳು ಏನ್ ಮಾಡ್ತಾಳೆ ಗೊತ್ತಾ ಸ್ನೇಹಿತರೆ, ಅದರಿಂದ ಅವಳದೊಂದು ಚಿಕ್ಕ ಪುಟಾಣಿದೊಂದು ಯೂಟ್ಯೂಬ್ ಚಾನಲ್ ಇದೆ ಅವಳದೊಂದು. ಆ ಚಾನಲ್ಗೆ ವಿಡಿಯೋಸ್ ಮಾಡ್ಕೊಂತಿದ್ದಾಳೆ. ಇಲ್ಲಿ ಸನ್ರೈಸ್ ಕಾಣ್ತಾ ಇದೆ ಹೊರಗಡೆ ನೋಡಿ, ಅಲ್ಲಿ ಸನ್ರೈಸ್ ಕಾಣ್ತಿಲ್ಲ ಸ್ನೇಹಿತರೆ. ಆ ಸನ್ರೈಸ್ ಒಂದು ವಿಡಿಯೋನ ಇವಳು ಮೊಬೈಲ್ ಮಾಡ್ಕೊಂತಾಳೆ. ವಾಟ್ ಇಸ್ ಚಾನಲ್ ನೇಮ್ ಬೃಂದ? ನೋಡಿ ಸ್ನೇಹಿತರೆ ಇದೆ ಬೃಂದಂದು ಚಾನಲ್ ಹೆಸರು ಏನಿದೆ, ಲಿಂಡಾ 6890 ಚಾನಲ್ ಹೆಸರು. ಇದ್ರಲ್ಲಿ ಏನೇನೋ ರೀಲ್ಸ್ಗಳು ಮಾಡಿ ಹಾಕ್ತಿರ್ತಾಳೆ. ಗುಡ್ ಮಾರ್ನಿಂಗ್ ಖುಷಿ. ಗುಡ್ ಮಾರ್ನಿಂಗ್. ನೋಡಿ ನಾವು ತಂದಿರೋ ತಿಂಡಿ ಬ್ರೆಡ್ ಆಮ್ಲೆಟ್ ರೆಡಿ. ಇನ್ನು IRCTC ಬಂದಿಲ್ಲ ತಿಂಡಿ, ನಮ್ ತಿಂಡಿ ರೆಡಿ ಆಗಿದೆ. ಯಾಕಂದ್ರೆ ಮನೆಯಿಂದ ಕಟ್ಕೊಂಡ್ ಬಂದ್ಯಾರ ಅದಕ್ಕೆ. ಸೊ ಸ್ನೇಹಿತರೆ ನಾವು ಇವಾಗ ಫೈನಲ್ ಆಗಿ ಬಂದು ಸೆಟ್ಲ್ ಆಗಾಯ್ತು. ಆಮೇಲೆ ಇನ್ನೂ ಫುಲ್ ನಾವು ಏನೇನಿದೆ ಹೇಗಿದೆ ಇದ್ರ ವ್ಯವಸ್ಥೆ ಅಂತೆಲ್ಲ ನಿಮ್ಗೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಂತೆ. ಇವಾಗ ಸದ್ಯಕ್ಕೆ ಕುತ್ಕೊಂಡಿದ್ದು ನಮ್ಮ ಸೀಟ್ ಮೇಲೆ. ನಮ್ಮ ಸೀಟ್ ಅಲ್ಲ ಆ್ಯಕ್ಚುಲಿ, ನಾವು ಇನ್ನೂ ಎಕ್ಸ್ಚೇಂಜ್ ಮಾಡ್ಕೊಬೇಕು. ನಮ್ದು 2 ಸೀಟಿನ ಮುಂದ್ಗಡೆ ಬಂದಿದೆ, ಇಲ್ಲಿ 4 ಸೀಟ್ ಬಂದಿದೆ. ಆಮೇಲೆ ಸ್ನೇಹಿತರೆ ಇನ್ನೊಂದು ಮೇನ್ ವಿಷಯ ನಾನು ಹೇಳೋದು ಮರ್ತೋಗ್ಬಿಟ್ಟೆ. ಅಕ್ಕ ಜೀಜು ಊರಿಗೆ ಹೋಗ್ಬಿಟ್ರಲ್ಲ, ಎಮರ್ಜೆನ್ಸಿ ಇತ್ತು ಅಂತ ನಮ್ಮ ಜೀಜುದೇನೋ ಎಮರ್ಜೆನ್ಸಿ ಬಂದು ಸ್ನೇಹಿತರೆ. ಹಂಗಾಗ್ಬಿಟ್ಟು ಅವರು ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಟ್ಟು ನಿನ್ನೆ ಮಂಗಳೂರಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬಿಟ್ರು ಅವರು. ಸೊ ಇವತ್ತು ಅವ್ರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಟ್ರಾವೆಲ್ ಇವಾಗ 7 o'clock ಡಿಪಾರ್ಚರ್ ಆಗಿದೆ ಮಂಗಳೂರು ಜಂಕ್ಷನ್ ಇಂದ. ಸಾಯಂಕಾಲ 4:15 ಯಶವಂತಪುರ ಮುಟ್ಟುತ್ತಂತೆ. ಅಲ್ಲಿ ತನಕ ನಮ್ಮ ಟ್ರಾವೆಲ್ ಹೇಗಿರುತ್ತೆ ಈ ಬ್ಲಾಗಲ್ಲಿ ಫುಲ್ ನೋಡ್ಬೋದು ನೀವು ಏನೇನಾಗುತ್ತೆ ಅಂತಂದ್ರೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಸ್ನೇಹಿತರೆ, ಈ ಟ್ರೈನಲ್ಲಿ ಹೇಗಿದೆ ಅಂತಂದ್ರೆ, ನಾವು ನಮ್ಮ ಕೂತಿರೋ ಜಾಗದಲ್ಲಿ ಲಗೇಜ್ ಎಲ್ಲ ಏನೂ ಇಟ್ಕೊಂಡಿಲ್ಲ ನೋಡಿ. ನಾವು ಲಗೇಜ್ ಏನು ಇಟ್ಕೊಂಡಿಲ್ಲ, ಇಲ್ಲೂ ಕೂಡ ಎಲ್ಲ ಲಗೇಜ್ ಎಲ್ಲ ಇಡಕ್ಕೆ ಏನೂ ಜಾಗ ಮಾಡಿಲ್ಲ. ಆದ್ರೆ ಏನು ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಬಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಫುಲ್ ಲಗೇಜ್ ಇಡಕ್ಕಂತ ಒಂದು ಕಂಪಾರ್ಟ್ಮೆಂಟ್ ಜಾಗನೇ ಇದೆ. ಫುಲ್ಲು ಎಲ್ಲರ ಲಗೇಜು ಇಲ್ಲೇ ಕೂತ್ಕೊಂಡಿದೆ ನೋಡಿ. ಈ ಕಡೆ ಸೈಡೂ ಕೂಡ ಇದೆ. ಇಲ್ಲಿ ಫುಲ್ ಒಂದು ಸೆಲ್ಫಲ್ಲಿ ಫುಲ್ ನಮ್ಮದೇ ಲಗೇಜ್ ಇದೆ ಈ ಕಡೆ ಸೈಡ್ ಜಾಗ. ಸೊ ಫುಲ್ ಈ ತರ ಒಂದು ಲಗೇಜ್ ಇಡಕ್ಕಂತ ಇದೊಂದು ದೊಡ್ಡ ಜಾಗನೇ ಮಾಡಿದ್ದಾರೆ ಈ ಪಾಟಲ್ಲಿ. ಆಮೇಲೆ ಈ ಕಡೆ ಸೈಡ್ ಬಂದ್ರೆ ಇದ್ರದ್ದು ಡೋರ್ನು ಕೂಡ ಹೇಗಿರುತ್ತೆ ನೋಡಿ ಸ್ನೇಹಿತರೆ. ಒಂದೇ ಬಾರ್ ಹತ್ರ ಹೋಗಿದ್ರೆ ಆ ಥರ ನೋಡಿದ್ರಲ್ಲ ನೀವು, ಅದೇ ಥರ ಇರುತ್ತೆ ನೋಡಿ. ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಈ ಡೋರ್ ಓಪನ್ ಆಗುತ್ತೆ ಈ ಥರ. ಒಂದೇ ಬಾರ್ ಹತ್ರ ಇದೇ ಥರ ಇತ್ತು ಸೇಮ್. ಮೋಸ್ಟ್ಲಿ ಸೆನ್ಸರ್ ಇದೆ ಇದು. ಮತ್ತೆ ಆಟೋ ಕ್ಲೋಸ್ ಆಯ್ತು ನೋಡಿ ಡೋರ್ ಹಾಗೇನೆ. ಸೊ ಈ ಥರ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಕ್ಲೋಸ್ ಆಗುತ್ತೆ ಇಲ್ಲಿ. ಆಮೇಲೆ ಮೇಲ್ಗಡೆ ನಿಮ್ಗೆ ನಾನು ಹೇಳ್ತಾ ಇದ್ದೆ ಮೇಲ್ಗಡೆ ಫುಲ್ ಓಪನ್ ಇದೆ ಅಂತ. ಮೇಲ್ಗಡೆ ಫುಲ್ ಓಪನ್ ಇಲ್ಲ, ಬಟ್ ಏನಿದೆ ಅಂತಂದ್ರೆ ಒಂಥರ ಈ ಬ್ಲರ್ಡ್ ಇರೋ ಥರ ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆ. ಹಾಗಾಗ್ಬಿಟ್ಟು ವ್ಯೂ ಇಲ್ಲ, ಬಟ್ ಫುಲ್ ಬೆಳಕು ಬರ್ತದೆ ಮೇಲ್ಗಡೆಯಿಂದ. ನ್ಯಾಚುರಲ್ ಸನ್ಲೈಟ್ ಇದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಲೈಟ್ ಹಾಕಿದ್ದಾರೆ. ಆಗಲಿ ಆ ಕಡೆ ಈ ಕಡೆ ಲೈಟ್ ಇಲ್ಲ, ಆ ಕಡೆ ಈ ಕಡೆ ಗ್ಲಾಸ್ ಇದೆ. ಹೊರಗಡೆಯಿಂದ ಸನ್ಲೈಟ್ ಬರ್ತಾ ಇದೆ. ಅದು ನಾನೇನು ಅನ್ಕೊಂಡಿದ್ದೆ ಮೇಲ್ಗಡೆ ಫುಲ್ ಕ್ಲಿಯರ್ ಇರುತ್ತೆ ಅನ್ಕೊಂಡಿದ್ದೆ. ಮೇಲ್ಗಡೆ ಇಲ್ಲ, ಮೇಲ್ಗಡೆ ಫುಲ್ ಕ್ಲಿಯರ್. ನನಗೂ ಹಂಗೆ ಅನಿಸ್ತು, ಬಟ್ ಫುಲ್ ಕ್ಲಿಯರ್ ಇಲ್ಲ. ಫುಲ್ ಕ್ಲಿಯರ್ ಇಲ್ಲ. ಬಟ್ ಇದು ಹೆಂಗಿದೆ ಅಂತಂದ್ರೆ ಅದು ಮೇಲ್ಗಡೆ ಫುಲ್ ಸನ್ಲೈಟ್ ಬಂದಿರೋದ್ರಿಂದ ಫುಲ್ ಕ್ಲಿಯರ್ ಕಾಣ್ತಾ ಇದೆ ನಮಗೆ. ನೋಡಿ ಸ್ನೇಹಿತರೆ, ನಾವು ಟ್ರೈನ್ ಹೊರಗಡೆ ಇದ್ದಾಗ ಹೇಳ್ತಾ ಇದ್ವಿ ಇವತ್ತೇನೋ ಆಯ್ತು. ನಮ್ಮ ರಾಕಿ ಅವ್ರದ್ದು ಸ್ಪೆಷಾಲಿಟಿ ಅವ್ರದ್ದು ನಮ್ಮ ಟ್ರೈನ್ ಜರ್ನಿ ಏನಾದ್ರು ಇರ್ಬೇಕಾದ್ರೆ ಏನಾದ್ರು ಒಂದು ಈ ತರ ಕತೆ ಆಗೇ ಆಗುತ್ತೆ. ಏನು ನಾವು ಎಲ್ಲಿ ಬರ್ಬೇಕಿತ್ತು, ಯಾವ ಸ್ಟೇಷನ್ ಬರ್ಬೇಕು
ಬರ್ಬೇಕಿತ್ತು ನಾವು actually ಮ್ಯಾಂಗ್ಳೂರ್ ಜಂಕ್ಷನ್ ಬರ್ಬೇಕಿತ್ತು. ಹಾ. ನಾವು ಹೋಗಿದ್ದು ಮ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲ, ಹಾ. ಮ್ಯಾಂಗ್ಳೂರ್ ಸೆಂಟ್ರಲ್ ಹೋಗಿ ಇಟ್ಕೊಂಡಿದೀವಿ. ಅಲ್ಲಿ Actually, ಏನಾಯ್ತು ಅಂದ್ರೆ ಸ್ನೇಹಿತರೆ, ನಿಜ ಹೇಳ್ಬೇಕು ಅಂದ್ರೆ ಟ್ರೈನ್ ಟಿಕೆಟ್ ನಾನ್ ಬುಕ್ ಮಾಡಿಲ್ಲ, ಇನ್ನೊಬ್ರು ಏಜೆಂಟ್ ಥ್ರೂ ಮಾಡ್ತಿದೀವಿ. ಯಾಕಂದ್ರೆ ನಮಗೆ ವೇಟಿಂಗ್ ಲಿಸ್ಟ್ ಇತ್ತು. ಸೊ ಅವ್ರು ಕನ್ಫರ್ಮ್ ಮಾಡಿಸಿ ಕೊಟ್ಟಿದ್ದಾರೆ ಟಿಕೆಟ್ಸ್ ಅನ್ನ ನಮಗೆ. ಸೊ ಅವ್ರಿಗೆ ಹೇಳಿದ್ವಲ್ಲ, ಅವ್ರು ಬುಕ್ ಮಾಡ್ಬೇಕಾದ್ರೆ ಬುಕ್ ಮಾಡಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೇಳ್ದೆ ಮ್ಯಾಂಗ್ಳೂರ್ ಸ್ಟೇಷನ್ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಮ್ಯಾಂಗ್ಳೂರ್ 2 ಸ್ಟೇಷನ್ ಇದೆ ಅಂತ ಅಂದ್ಬಿಟ್ಟು. ನಾನು ನಮ್ಮ ಡ್ರೈವರ್ ಕೇಳಿದ್ರೆ ನಾನು ಮ್ಯಾಂಗ್ಳೂರ್ ಸ್ಟೇಷನ್ ಅಂತ ಮ್ಯಾಂಗ್ಳೂರ್ ಸೆಂಟ್ರಲ್ಲಿ ಕರ್ಕೊಂಡು ನಿಲ್ತಿದ್ದಾರೆ. ಅಲ್ಲೋಗಿ ಮುಟ್ಟಿದ್ಮೇಲೆ ಎಲ್ಲ ಲಗೇಜ್ ಕಾರಿಂದ ಇಳಿಸ್ಬಿಟ್ವಿ ಕೆಳಗಡೆ. ಇಳ್ಸಾದ್ಮೇಲೆ ಕೂಲಿಗೆ ಕೇಳ್ತಾ ಇದ್ದೀನಿ. ನಮ್ಮ ಭಾವ ಇರಲಿಲ್ಲ, ನಾನು ಒಬ್ಬನೇ ಇದ್ದೆ ಲಗೇಜ್ ಹಿಡ್ಕೊಳಕ್ಕೆ. ಸೊ ಅದಕ್ಕೆ ಕೂಲಿ ಕೇಳ್ತಾ ಇದ್ದೆ ಲಗೇಜ್ ತೊಗೊಂಡೋಗ್ಬೇಕು ಹೊರಗಡೆ ಟ್ರೈನ್ ಇಡೋಕೆ ಅಂತ. ಯಾವ ಟ್ರೈನು ಅಂತ ಕೇಳ್ದೆ. ನಾನು ವಿಸ್ಟಾಡೋಮ್ ಅಂದೆ. ವಿಸ್ಟಾಡೋಮ್ ಅಂದ್ರೆ ಟ್ರೈನ್ ನಂಬರ್ ಏನೋ ಅಂದ್ರೆ ನಾನು ಟ್ರೈನ್ ನಂಬರ್ ಹೇಳಿದ ತಕ್ಷಣ ಅವರು ಇದು ಇಲ್ಲಿ ಬರಲ್ಲ, ನಾನು ಮಂಗ್ಳೂರು ಜಂಕ್ಷನ್ ಬರುತ್ತೆ ಅಂತ ಹೇಳಿದ್ರು. ನಾವು ಯಾವ ಪ್ಲಾಟ್ಫಾರ್ಮ್ ಅಂತ ಕೇಳ್ತಾ ಇದ್ದೀನಿ ಅವರಿಗೆ. ಪ್ಲಾಟ್ಫಾರ್ಮ್ ಅಲ್ಲ, ಬೇರೆ ಸ್ಟೇಷನ್ ಅಂದ. ನಾವು ಯಾವುದು ಬೇರೆ ಊರಲ್ಲಿ ಐತಲ್ಲ ಇದು ಸ್ಟೇಷನ್ ಅನ್ಕೊಂಡ್ಬಿಟ್ಟು ಆಮೇಲೆ ಪಾಪ ಪುಣ್ಯಕ ಡ್ರೈವರ್ ಇನ್ನು ಅಲ್ಲೇ ಇದ್ರು. ಅಲ್ಲಿಂದ ಮತ್ತೆ 7 ಕಿಲೋಮೀಟರ್ ಬೇರೆ ಕಡೆ ಹೋಗಿ ಆ ಸ್ಟೇಷನ್ ಒಟ್ಟಾಗಿ ಆನ್ ಟೈಮಿಗೆ ಬಂದು ಮುಟ್ಟಿದ್ರು. ಎಲ್ಲೂ ಏನೋ ಮಿಸ್ ಔಟ್ ಆಗಿಲ್ಲ. ಬಟ್ ನನ್ನ ಮಿಸ್ಟೇಕ್ ಅಲ್ಲ, ನಂದೇನೋ ಮಿಸ್ ಔಟ್ ಆಯ್ತಪ್ಪ ಇಲ್ಲದಲ್ಲಿ. ನನ್ನ ಫೋನ್ ಬರ್ಬಿಟ್ಟು ಬಂದ್ಬಿಟ್ಟಿದೆ. ಅದೊಂದು ಕತೆ ಗೊತ್ತಿಲ್ಲ ನಿಮ್ಗೆ ಇನ್ನು. ಈ ಮೇಡಮ್ ಏನ್ ಮಾಡ್ಬೇಕು ಅಂತ ಮೊಬೈಲ್ ಇಟ್ಕೊಂಡಾಳೆ. ಆ ವಿಲ್ಲಾದಲ್ಲಿ ಐಫೋನ್ ಬಿಟ್ಕೊಂಡು ಹೇಳಿ ಏನ್ ಹೇಳ್ಬೇಕು ಹೇಳಿ. ಎಲ್ಲ ಇವರಿಂದ ನಾನು 3:15 ಎದ್ದಿದ್ದೀನಿ ಸ್ನೇಹಿತರೆ. ಬಟ್ ಇವಾಗ ಪರವಾಗಿಲ್ಲ. ಈಗ ಅವ್ರು ಯಾರು ನಮ್ಗೆ ಟ್ರಾವೆಲ್ಸ್ ಅಲ್ಲಿ ಅರೇಂಜ್ ಮಾಡ್ತಾ ಇದ್ರಲ್ಲ, ಅವ್ರು ಯಾರೋ ಬಸ್ ಡ್ರೈವರ್ ಬರ್ತಾ ಇದ್ರಂತೆ. ಅವ್ರು ಐಫೋನ್ ಅನ್ನ ಮಂಗಳೂರಿಂದ ಬೆಂಗಳೂರಿಗೆ ಕಳ್ಸಿಕೊಡ್ತಾರೆ, ಅಲ್ಲಿ ನಾವು ರಿಸೀವ್ ಮಾಡ್ಕೊಬೇಕು. ನಮ್ಮ ಮೇಡಮ್ ಮಾಡಿರೋ ಕೆಲಸಕ್ಕೆ ಇಂತ ಎಲ್ಲ ಹಾಕಿರ್ತಾವೆ. ಆಮೇಲೆ ಇನ್ನೊಂದು ಫೀಚರ್ ಹೇಳ್ತೀನಿ ನೋಡಿ ಸ್ನೇಹಿತರೆ, ಈ ಚೇರಿನ ಫೀಚರ್ ಹೇಳ್ಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಹ್ಯಾಂಡ್ ರೆಸ್ಟ್ ತರ ಕೊಟ್ಟಿದ್ದಾರಲ್ಲ, ಇದನ್ನ ಓಪನ್ ಮಾಡ್ಬಿಟ್ಟು ಇಲ್ಲಿ ಒಳಗಡೆ ಇಲ್ಲಿ ನೋಡಿ ನಮಗೆ ಒಂದು ಟೇಬಲ್ ಇದೆ. ಏನೋ ತಿನ್ನಕ್ಕೆ ಮಾಡೋಕ್ಕೆ ಇಟ್ಕೋಬೇಕು ಅಂದ್ರೆ ಈ ತರ ಟೇಬಲ್ ಓಪನ್ ಮಾಡ್ಕೊಂಡು ನೋಡಿ, ಈ ತರ ಓಪನ್ ಮಾಡಿ ಇಟ್ಕೊಬೋದು. ಇಲ್ಲಿ ಊಟ ಇಟ್ಕೊಂಡ್ಬಿಟ್ಟು ಇದನ್ನ ಕುತ್ಕೊಂಡು ಬ್ಯಾಟಿಂಗ್ ಆಡಕ್ಕೆ ಜಾಗ ಮಾಡಿದ್ದಾರೆ ಇಲ್ಲಿ. ಇದು ಫೋಲ್ಡ್ ಆಗ್ಬಿಟ್ಟು ಒಳಗಡೆ ಹೋಗುತ್ತೆ ನೋಡಿ, ಈ ತರ ಫೋಲ್ಡ್ ಆಗಿ ಒಳಗಡೆ ಹೋಗುತ್ತೆ. ನಾವು ಮತ್ತೆ ವಾಪಸ್ ಹ್ಯಾಂಡ್ ರೆಸ್ಟ್. ಇಲ್ಲಿ 2 ಇದೆ ಈ ತರ ಟೇಬಲ್, ಈ ಕಡೆ ಕೂತರ್ಗೂ ಇದೆ, ಆ ಕಡೆ ಕೂತರ್ಗಿದೆ. ಇದು ಒಂದು ಫೀಚರ್ ಆಯ್ತಾ. ಇದಕ್ಕಿಂತ ಮೇನ್ ಫೀಚರ್ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಈ ಕಡೆ ಕೆಳಗಡೆ ತೋರಿಸುತ್ತೆ ಫುಲ್. ಅಲ್ಲಿ ಮಧ್ಯದಲ್ಲಿ ಇಲ್ಲಿ ಒಂದು ಹ್ಯಾಂಡಲ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಹ್ಯಾಂಡಲ್ ಅನ್ನ ಈ ತರ ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ತಿಳ್ಕೊಳುತ್ತೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಫುಲ್ ಚೇರ್ ಈ ತರ ತಿಳ್ಕೊಂಡ್ಬಿಡ್ತು. ಈ ತರ ಕುತ್ಕೊಂಡ್ಬಿಟ್ಟು ಆ ಕಡೆ ವ್ಯೂ ನೋಡ್ತಾ ಕುತ್ಕೊಬೋದು. ಇಲ್ಲ ನಮಗೆ ವ್ಯೂ ನೋಡೋದಿಲ್ಲ, ಆಮೇಲೆ ಎದುರುಗಡೆ ಅವ್ರ ಜೊತೆ ಕುತ್ಕೊಳ್ಳೋದಿಲ್ಲ, ನಮಗೆ ಫ್ರೀ ಆಗಿ ಕುತ್ಕೋಬೇಕು ಅಂದ್ರೆ ಈ ಚೇರ್ನ ಫುಲ್ ಈ ಕಡೆ ತಿಳ್ಕೊಬೋದು ನೋಡಿ. ಈ ತರ ಲಾಕ್ ಆಗ್ಬಿಡ್ತು. ಇಲ್ಲ ವಾಪಸ್ ಈ ಕಡೆ ನಮ್ಮ ಜೊತೆ ಫ್ಯಾಮಿಲಿ ಅವ್ರ ಜೊತೆ ಕುತ್ಕೋಬೇಕು ಅಂದ್ರೆ ಮತ್ತೆ ಇದನ್ನ ಪ್ರೆಸ್ ಮಾಡ್ಬೇಕು ನಾವು ಕೆಳಗಡೆ. ಪ್ರೆಸ್ ಮಾಡಿ ತಿರ್ಸಿದ್ರೆ ನೋಡಿ ಮತ್ತೆ ವಾಪಸ್ ನನಗೆ. ಇದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಸ್ನೇಹಿತರೆ ಏನಂತಂದ್ರೆ, ಒಂದು ಚೇರ್ನ ಈ ತರ ತಿರ್ಸಿದಾಗ ಎದುರುಗಡೆ ಇರೋ ಚೇರ್ನ ಆ ತರ ತಿರ್ಸಕ್ ಬರೋದಿಲ್ಲ, ಯಾಕಂದ್ರೆ ಇದೇ ಜಾಗ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಸೊ ಇವಾಗ ಈ 4 ಚೇರ್ ಮಧ್ಯದಲ್ಲಿ ಈ ಸೀಟು ಅಥವಾ ಈ ಸೀಟು ಎರಡರಲ್ಲಿ ಯಾವ್ದಾದ್ರು ಒಂದು ಸೀಟಲ್ಲಿ ಮಾತ್ರ ತಿರ್ಸ್ಕೊಬಹುದು. ಅಂದ್ರೆ ಅದನ್ನು ತಿರ್ಸ್ಬೋದು, ಒಟ್ಟಿಗೆ ತಿರ್ಸಕ್ ಬರಲ್ಲ ಅಷ್ಟೇ. ನಾವೆಲ್ಲ ಆರಾಮಾಗಿ ಒಂದು ಕಡೆ ಕೂತ್ಕೊಂಡಿದ್ದೀವಿ ಅಂತ ಅನ್ಕೋಬೇಡಿ. ಒಂದೆಲ್ಲ ಸೀಟ್ಸ್, 1-2 ಸೀಟ್ಸ್ ಬೇರೆ ಬೇರೆ ಕಡೆ ಬಂದಿದೆ. ಇವಾಗೆಲ್ಲ ಜನ ಬಂದಿದ್ದಾರೆ ಕೂತ್ಕೊಳ್ಳೋಕ್ಕೆ. ಸೊ ನಮ್ದೆಲ್ಲ ಸೀಟ್ ಒಟ್ಟಿಗೆ ಬರಲಿ ಅಂತ ರಾಕಿ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಜನ ಬಂದಿದ್ದಾರೆ ಕೂತ್ಕೊಳ್ಳೋಕ್ಕೆ. ಇವರು ಮಾತಾಡ್ತಾ ಇದ್ದಾರೆ. ಏನಾಯ್ತು ರೀ, ಅಡ್ಜಸ್ಟ್ಮೆಂಟ್ ಆಯ್ತಾ? ಆಲ್ಮೋಸ್ಟ್ ಆಗಿದೆ. ಒಂದು ಸೀಟ್ ಆಯ್ತು, ಇನ್ನು ಒಂದು ಸೀಟ್ ಆದ್ರೆ ಲಾಂಗ್ ಜರ್ನಿ ಎಲ್ಲ ಸ್ವಲ್ಪ ಒಟ್ಟಿಗೆ ಇದ್ರೆ ಚೆನ್ನಾಗಿದೆ. ಎಲ್ರಿಗೂ ಒಟ್ಟೊಟ್ಟಿಗೆನೆ ಕುದುರೋದಕ್ಕೆ ಅಲ್ಲ, ಇಲ್ಲಿ ಬಂದಿರೋರೆಲ್ಲಾನು ಒಟ್ಟಿಗೆನೆ ಕೊಡೋಣ ಅಂತ ಅವ್ರ ಫ್ಯಾಮಿಲಿ ಜೊತೆ. ಒಂದು ಸೀಟ್ ಹೌದಲ್ಲ. ತಿಂಡಿ ಬಂತು ನೋಡಿ ನಮ್ದು. ನಾವು ಯಾವಾಗ ಆರ್ಡರ್ ಮಾಡಿದ್ವಿ? ಇವಾಗ ಟೈಮ್ ಎಷ್ಟು ರೀ? 9:40. ನಾವು 7:15 ತಿಂಡಿ ಆರ್ಡರ್ ಮಾಡಿದ್ವಿ. 7 ಗಂಟೆಗೆ ಟ್ರೈನ್ ಬಿಟ್ಟಾದ್ಮೇಲೆ ಆರ್ಡರ್ ಮಾಡಿದ್ವಿ. 9:40 ಆಗಿದೆ. 9 o'clock ತಿಂಡಿ ಬರೋಕಾಯ್ತು. 40 ನಿಮಿಷ ಲೇಟ್ ಆಗಿದೆ. ಬಿಸಿ ಇದೆಯಾ ತಣ್ಣಗಿದೆ ಹೇಳಿ? ತಿಂಡಿಯಾ? ಈಗ ಯಾಕೆಂದ್ರೆ ತಿಂಡಿ ಸಿಗಲ್ಲ ಅಂತ ಹೇಳಿದ್ರು ವ್ಲಾಗ್ಸ್ ಅಲ್ಲೆಲ್ಲ, ಬೇರೆ ವ್ಲಾಗ್ಸ್ ನಾವು ನೋಡಿರೋ ವ್ಲಾಗ್ಸ್ ಎಲ್ಲ. ಈಗ ಸಿಗುತ್ತಲ್ಲ, ಈಗ ಬಿಸಿ ಇದೆಯಾ, ಈ ತಿಂಡಿ ಹೆಂಗಿದೆ ಅದ್ರದ್ದು ವ್ಲಾಗ್ ಮಾಡಿ. ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡೋದ್ರಲ್ಲಿ ಇದ್ದಾರೆ. ಇನ್ನೂ ಒಂದು ಸೀಟಿಗೆ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಭಾಳ ಕಷ್ಟಪಡ್ತಾರೆ ನಮ್ಮ ರಾಕಿ ಅವರು. TC ಅವ್ರ ಜೊತೆನೇ ಮಾತಾಡ್ತಾ ಇದ್ದಾರೆ. ಬಂತು ನೋಡಿ ಸ್ನೇಹಿತರೆ ತಿಂಡಿ. ಈ ಥರ ಪ್ಲೇಟಲ್ಲಿ ತಟ್ಟೆ ಇಡ್ಲಿ ವಡ ಕೊಡ್ತಾ ಇದ್ದಾರೆ.
ಬರೀ ಇಡ್ಲಿ ವಡ ಮಾತ್ರ ಸಿಗೋದು, ಒಂದೇ ಆಪ್ಷನ್ನು, ಬೇರೆ ವೆರೈಟಿ ಏನು ಸಿಗಲ್ಲ ಆರ್ಡರ್ ಮಾಡೋಕ್ಕೆ. ನಾವು 2 ಪ್ಲೇಟ್ ಆರ್ಡರ್ ಮಾಡಿದ್ದೀವಿ. 2 ಪ್ಲೇಟ್ ತಿಂಡಿ ರೆಡಿ. ಸೊ ಆಯ್ತು ನೋಡಿ ಸ್ನೇಹಿತರೆ, ಫೈನಲ್ ನಮ್ಮ ಸೀಟ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಆಯಿತು, ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಇವಾಗ ಈ 4 ಸೀಟ್ ನಮ್ಮದು, ಇಲ್ಲಿ 2 ಸೀಟ್ ನಮ್ಮದು, 5 ಸಿಕ್ಕಿದೆ ಇವಾಗ. ಸಮಾಧಾನ ಆಯ್ತೇನ್ರಿ? ಇವಾಗ ಸಮಾಧಾನ ಆಯ್ತು. ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಎಲ್ಲರೂ ಕೂತ್ಕೊಂಡು ಮಕ್ಕಳು ಇದಾರಲ್ಲ ಹಂಗಾಗ್ಬಿಟ್ಟು ಈಗ ಮಲ್ಗದೆ ಇವಾಗ ರಾಕಿ ಅವ್ರು. ಇವಾಗ ಇವ್ರಿಗೆಲ್ಲ ಸೀಟ್ ತೊಗೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ನೋಡಿ ಸ್ನೇಹಿತರೆ, ನಮ್ಮ ತಿಂಡಿ ಬಂದೈತೆ. IRCTC ನಾವು ಫಸ್ಟ್ ಟೈಮ್ ಈ ಥರ ತಿಂಡಿ ಕೊಟ್ಟರೆ ನೋಡ್ತಾ ಇದ್ದೀನಿ ನಾನು. ಪ್ಲೇಟಲ್ಲಿ ಹಾಕ್ಬಿಟ್ಟು ಹಿಂಗೆ pack ಬರುತ್ತೆ. ಇಲ್ಲ, ಬಿಸಿಯಾಗಿ ಬಂದು ಬಿಸಿ ಇದೆ ಅನ್ಸುತ್ತೆ ನನಗೆ. ಬಿಸಿ ಇದೆ, ಇಡ್ಲಿ ಬಿಸಿ ಇದೆ ಅಕ್ಕ. ಬಿಸಿ ಬಿಸಿ ಇದೆ. ಏನು ಸಾಫ್ಟ್ ಇಡ್ಲಿ. ತಟ್ಟೆ ಇಡ್ಲಿ ಅಲ್ಲ, ಚೆನ್ನಾಗಿದೆಯಾ? ಓ ಮೈ ಗಾಡ್, ಫಾರ್ ಚೇಂಜ್ IRCTC ಅಲ್ಲಿ ಏನಿತ್ತು ಟೇಸ್ಟ್. ಬಟ್ ಹೊರಗಡೆಯಿಂದ ಬಂದಿದೆ ಫ್ರೆಶ್ ಆಗಿ ಇವಾಗ ಈ ಸ್ಟೇಷನ್ ಅಲ್ಲಿ. ಯಾವ ಸ್ಟೇಷನ್ ಅಲ್ಲ? ಸುಬ್ರಹ್ಮಣ್ಯ ವಡಾ ತಿನ್ನೋ ನೋಡಿ, ಒಬ್ಬರೇ ತಿಂತಾ ಇದ್ದಾರೆ, ನಾನು ತಿನ್ನಿಸ್ತಾನೆ ಇಲ್ಲ. ತಿಂಡಿ ಆಯ್ತು ನೋಡಿ ಸ್ನೇಹಿತರೆ, ಸಕ್ಕದಾಯ್ತು ಟೇಸ್ಟು. ಅದಕ್ಕೆ ಊಟನೂ ಡಬಲ್ ಆರ್ಡರ್ ಮಾಡೋಣ ಅಂತ ಹೇಳ್ತಾರೆ. ಡಬಲ್ ಏನು ಹೇಳಿಲ್ಲ ನಾನು, ಡಬಲ್ ಇವಳು ಹೇಳ್ತಾಳೆ. ಇವಳು ಸೈಜು ಡಬಲ್ ಐತೆ. ಸೊ ಇವಾಗ ಮಧ್ಯಾಹ್ನ ಊಟ ಬರ್ತದೆ, ಎಲ್ರಿಗೂ ಒಂದು ಅಪ್ಡೇಟ್ ಹೇಳ್ಬೇಡ ಅಂತ ಹೇಳ್ತಾ ಇದೀನಿ. ಇವಳು ಇಲ್ಲ ಬೇಡ ಕಮ್ಮಿ ಹೇಳು ಅಂತ ಹೇಳ್ತಾಳೆ. ಅಲ್ಲ ಮತ್ತೆ ನೋಡ್ರಿ, ನಮ್ಮ ಅಮ್ಮನ ಫೋಟೋಗ್ರಫಿ ವಿಡಿಯೋಗ್ರಫಿ ನಮ್ಗೆ